ಇದೀಗ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಸುಹಾಸ್ ಹತ್ಯೆ ಆದ್ಮೇಲೆ ಇದೀಗ ಒಂದೊಂದೇ ವಿಚಾರಗಳು ಸ್ಫೋಟವಾಗ್ತಾ ಇದ್ದಾವೆ. ಇದೀಗ ಮತ್ತೊಂದು ವಿಚಾರ ಸ್ಫೋಟವಾಗಿದೆ. ಮಂಗಳೂರಿನಲ್ಲಿ ಸುಹಾಸ್ ಹತ್ಯೆ ಕೇಸ್ನಲ್ಲಿ ಸ್ಫೋಟಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಿಂದೂ ಕಾರ್ಯಕರ್ತನ ಹತ್ಯೆಯಲ್ಲಿ ಬಿಗ್ ಸೀಕ್ರೆಟ್. ಸುಹಾಸ್ ಹತ್ಯೆಗೆ 20ಕ್ಕೂ ಹೆಚ್ಚು ಜನರು ಭಾಗಿಯಾಗಿರೋ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಪೊಲೀಸರಿಂದ ಸುಮಾರು 30ಕ್ಕೂ ಹೆಚ್ಚು ಜನರ ವಿಚಾರಣೆ ಆಗಿದೆ. ಸುಹಾಸ್ ಹತ್ಯೆಗೆ ಆರೋಪಿಗಳಿಗೆ ಸ್ಥಳೀಯರೇ ನೆರವನ್ನ ಕೊಟ್ರ ಅನ್ನುವಂತಹ ಪ್ರಶ್ನೆ. ಪೊಲೀಸ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಸುಹಾಸ್ ಬರೋ ಟೈಮಿಂಗ್ಸ್ ಬಗ್ಗೆ ಸ್ಥಳೀಯರಿಂದಲೇ ಮಾಹಿತಿಗಳು ಸಿಕ್ಕಿದೆ ಅನ್ನೋದು ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಅಲ್ಲದೆ ಇಕ್ಕಟ್ಟಾದ ಪ್ರದೇಶದಲ್ಲೇ ಅಡ್ಡ ಹಾಕಿ ಅಂತ ಹೇಳಿ ಸ್ಥಳೀಯರು ಹೇಳಿದ್ರಂತೆ ಅನ್ನೋದು ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಅಟ್ಯಾಕ್ನ ಸಿಸಿ ಕ್ಯಾಮೆರಾಗಳ ದೃಶ್ಯಗಳ ಆಧಾರದ ಮೇಲೆ ಇದೀಗ ಖಾಕಿ ತನಿಖೆಯನ್ನ ನಡೆಸ್ತಾ ಇದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಒಂದು ವಿಂಡೋದಲ್ಲಿ. ಸುಹಾಸ್ಗೆ ಯಾವ ರೀತಿಯಾಗೂ ಕೂಡ ಯಾವ ಕಡೆನೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗಬಾರ್ದು, ಆ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ್ದಾರೆ. 7-8 ಜನ ಲಾಕ್ ಮಾಡಿಕೊಂಡು ಆತನನ್ನ ಫಿನಿಶ್ ಮಾಡಿದ್ದಾರೆ. ಈಗಾಗಲೇ 8 ಜನರ ಬಂಧನ ಆಗಿದೆ. 8 ಜನರ ಬಂಧನ ಆಗಿ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಸ್ಥಳೀಯರೇ ಸುಹಾಸ್ ಶೆಟ್ಟಿಯ ಹತ್ಯೆಗೆ ಕಾರಣ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಸ್ಥಳೀಯರೇ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಮೇ 1ರಂದು ನಡೆದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ 8 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಫಾಜಿಲ್ ಹತ್ಯೆಯಲ್ಲಿ ಸುಹಾಸ್ ಶೆಟ್ಟಿ ಭಾಗಿಯಾಗಿದ್ದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗಿದೆ. ಈ ಹತ್ಯೆಯನ್ನ ನಡೆಸಲಾಗಿರುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಮಂಗಳೂರು ಪೊಲೀಸರು. ರಿವೆಂಜ್ಗಾಗಿ ಹತ್ಯೆ ನಡೆದಿರುವ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ತಂಡದಿಂದ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡಿಕೊಂಡು ತಯಾರಿಯನ್ನ ಕೂಡ ಮಾಡಿಕೊಂಡೇ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡೇ ಈ ಒಂದು ಮರ್ಡರ್ ಅನ್ನ ಮಾಡಲಾಗಿರುವಂಥದ್ದು. ಮಾರ್ಚಲ್ಲೇ ಸುಹಾಸ್ ಶೆಟ್ಟಿಯ ಕೊಲೆ ಆಗುತ್ತೆ, ನೆಕ್ಸ್ಟ್ ಟಾರ್ಗೆಟ್ ಫಿಕ್ಸ್ಡ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾರೆ. ಅದಾದ ನಂತರ 1 ತಿಂಗಳ ನಂತರ ಈ ಒಂದು ಅಟ್ಯಾಕ್ ಆಗಿರುವಂಥದ್ದು. ಅಂದ್ರೆ 4-5 ಬಾರಿ ಅಟ್ಯಾಕ್ ಮಾಡಿದ್ದಾರೆ, ಬಟ್ ಆದರೆ ಅದೆಲ್ಲವೂ ಕೂಡ ವಿಫಲವಾಗಿದೆ. ಯಾವಾಗ ಮೇ 1ನೇ ತಾರೀಕು ಸುಹಾಸ್ ಇಲ್ಲಿಗೆ ಬರ್ತಾರೆ ಅನ್ನೋ ಮಾಹಿತಿ ಗೊತ್ತಾಯ್ತು, ಆ ಮಾಹಿತಿಯನ್ನ ಅರಿತಂತಹ ಇವರುಗಳು ಟಾರ್ಗೆಟ್ ಫಿಕ್ಸ್ ಮಾಡಿ ಆತನನ್ನ ಮುಗಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಪೊಲೀಸರಿಂದ ಸುಮಾರು 30ಕ್ಕೂ ಹೆಚ್ಚು ಜನರ ವಿಚಾರಣೆ ಕೂಡ ಈಗಾಗಲೇ ಆಗಿರುವಂಥದ್ದು. ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸುಹಾಸ್ ಹತ್ಯೆಗೆ ಸ್ಥಳೀಯರೇ ನೆರವನ್ನ ಕೊಟ್ರ? ಪೊಲೀಸ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗ್ತಾ ಇದೆ. ಹಂತಕರಿಗೆ ಪ್ಲಾನ್ ಕೊಟ್ಟಿದ್ದಂತಹ ಸ್ಥಳೀಯರು ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳೀಯರಿಗೆ ಒಂದಷ್ಟು ದುಡ್ಡನ್ನ ಕೊಟ್ಟು ಅಲ್ಲಿಯೂ ಕೂಡ ಸ್ಥಳೀಯರಿಗೆ ಸುಹಾಸ್ ಯಾವಾಗ ಬರ್ತಾನೆ, ಹೇಗೆ ಲಾಕ್ ಮಾಡ್ಕೊಳ್ಬಹುದು, ಆತ ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗಬಾರದು ಅನ್ನೋದರ ಕುರಿತು ಒಂದಷ್ಟು ಸ್ಥಳೀಯರ ಬಳಿ ಮಾಹಿತಿಯನ್ನ ಕಲೆ ಹಾಕ್ದಂಗಿದೆ. ಹಾಗಾಗಿ ಸ್ಥಳೀಯರನ್ನೂ ಕೂಡ ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಹೇಗೆ ಆತನನ್ನ ಸುತ್ತುವರಿದು ಕೊಲೆ ಮಾಡಲಾಯಿತು ಅನ್ನುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಉಡುಪಿಲಿ ಕೋಮು ಹಿಂಸೆ ನಿಗ್ರಹ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಆದಿತ್ಯರಾವ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನು ಆದಿತ್ಯ, ಮಂಗಳೂರಿನಲ್ಲಿ ಸುಹಾಸ್ ಹತ್ಯೆ ಏನಾಯ್ತಲ್ಲ, ಇದೀಗ ತನಿಖೆಯನ್ನ ನಡೆಸಲಾಗ್ತಾ ಇರುವಂತದ್ದು. 8 ಜನರ ಬಂಧನ ಆಗಿದೆ, ಇನ್ನೂ 2 ಕೂಡ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾರು ಆ 2? ತನಿಖೆ ಹೇಗೆ ಸಾಗ್ತಾ ಇದೆ? ಇದರ ಜೊತೆಗೆ ಸ್ಥಳೀಯರ ಕೈವಾಡ ಇರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇರುವಂತದ್ದು. ರಮ್ಯ, ಈ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 24 ಗಂಟೆ ಒಳಗಡೆ 8 ಜನ ಆರೋಪಿಗಳನ್ನು ಕೂಡ ಬಂಧಿಸಿರುವಂತದ್ದು. ಜೊತೆಗೆ ಇವರಲ್ಲಿ ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಕೃತ್ಯಕ್ಕೆ ಹೇಗೆಲ್ಲ
ಅಂದ್ರೆ ಏನೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳುವಂತಹ ಮಾಹಿತಿಗಳನ್ನು ಕೂಡ ಪಡೆದಿರುವಂತದ್ದು. ಜೊತೆಗೆ ಇದೀಗ ಈ ಕೃತ್ಯಕ್ಕೆ 20 ಜನರು ಶಾಮೀಲಾಗಿರುವ ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು. ಒಟ್ಟು ಈಗ ಪೊಲೀಸರು 30 ಜನರನ್ನು ವಿಚಾರಣೆಗೆ ಕೂಡ ನಡೆಸಿರುವಂತದ್ದು. ಜೊತೆಗೆ ಈ ಬಸ್ಪೆ ಪರಿಸರದಲ್ಲಿ ಅಂದ್ರೆ ಏನು ಕೃತ್ಯ ನಡೆದಿದೆ ಪರಿಸರ, ಇದು ಅತ್ಯಂತ ಕಿರಿದಾದಂತಹ ಸ್ಥಳ, ಅಂದ್ರೆ ವಾಹನ ಅಷ್ಟು ರಸ್ತೆ ಅಗಲ ಇಲ್ಲದಂತಹ ಸ್ಥಳ. ಈ ಸ್ಥಳಕ್ಕೆ ಫಿಕ್ಸ್ ಆಗಿದ್ರು, ಅಂದ್ರೆ ಸುಹಾಸ್ ಶೆಟ್ಟಿಯನ್ನು ಈ ಸ್ಥಳದಲ್ಲೇ ಕೊಲ್ಬೇಕು ಅಥವಾ ಇಲ್ಲೇ ಸ್ಕೆಚ್ ಹಾಕ್ಬೇಕು ಅಂತ ಹೇಳುವಂತಹ ಇದನ್ನು ಫಿಕ್ಸ್ ಆಗಿದ್ರು. ಇದರಿಂದಾಗಿ ಈ ಸ್ಥಳದಲ್ಲಿ ಸ್ಥಳೀಯರು ಕೂಡ ಇದಕ್ಕೆ ಶಾಮೀಲಾಗಿದ್ದಾರೆ ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ. ಯಾಕಂದ್ರೆ ನಾವು CCTV ಅಥವಾ ಮೊಬೈಲ್ ವಿಡಿಯೋಗಳ ದೃಶ್ಯವನ್ನು ಗಮನಿಸಿದ್ರೆ ಗೊತ್ತಾಗ್ಬೋದು, ಸುಹಾಸ್ ಶೆಟ್ಟಿ ಅವರು ಅಂದ್ರೆ ಅವರನ್ನು ಕೊಲೆ ಮಾಡುವಂತ ಸಂದರ್ಭದಲ್ಲಿ ಯಾರು ಕೂಡ ಹತ್ರ ಹೋಗ್ಲಿಲ್ಲ. ಬಳಿಕ ಅಲ್ಲಿ ಈ ಕಡೆ ಅಂದ್ರೆ ರಸ್ತೆ ಭಾಗದಲ್ಲಿ ಬರುವಂತ ವಾಹನಗಳನ್ನು ಕ್ಲಿಯರ್ ಕೂಡ ಮಾಡ್ತಿದ್ರು. ಜೊತೆಗೆ 2 ಮಹಿಳೆಯರು ಕೂಡ ಆರೋಪಿಗಳು ತಪ್ಪಿಸಿಕೊಳ್ಳುವಂತಹ ವೇಳೆಯಲ್ಲಿ ಅವರಿಗೆ ಸಪೋರ್ಟ್ ಮಾಡುವಂತಹ ದೃಶ್ಯಗಳು ಕೂಡ ಈ ಒಂದು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಘಟನಾ ಸಂದರ್ಭದಲ್ಲಿ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನು ಮುಂದುವರಿಸ್ತಾನೆ ಇದ್ದಾರೆ. ಒಟ್ಟು 5 ತಂಡಗಳನ್ನು ರಚಿಸುವ ಮುಖಾಂತರವಾಗಿ ಇನ್ನೂ ಕೂಡ ಶೋಧ ಕಾರ್ಯಗಳು, ಇನ್ನೂ ಯಾರಾದ್ರೂ ಆರೋಪಿಗಳಿದ್ದಾರೆ ಅಥವಾ ಸ್ಥಳೀಯರು ಯಾರೆಲ್ಲ ನೆರವಾಗಿದ್ದಾರೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಅವರಿಗೂ ಕೂಡ ಬಲೆ ಬೀಸಿರುವಂತದ್ದು. CCTV ಫುಟೇಜ್ ಆಗಿರ್ಬೋದು, ಬಳಿಕ ಸ್ಥಳೀಯರು ಏನೆಲ್ಲ ವಿಡಿಯೋಗಳನ್ನು ಮಾಡಿದ್ದಾರೆ ಆ ವಿಡಿಯೋಗಳನ್ನು ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿರುವಂತದ್ದು. ಮತ್ತು ಆ ವಿಡಿಯೋ ಡಾಕ್ಯುಮೆಂಟ್ ಗಳನ್ನು ಕೂಡ ಪೊಲೀಸರು ಪಡೆದಿರುವಂತದ್ದು. ಇನ್ನು ಮುಖ್ಯವಾಗಿ ಅವನ್ನು ಕಳಿಸುವಂತಹ ಏನೆಲ್ಲ ಗಾಡಿ ಇದೆ ಅಂದ್ರೆ ಕೃತ್ಯಕ್ಕೆ ಬಳಸಿದಂತಹ ವಾಹನಗಳಿವೆ, ಆ ಓನರ್ ಗಳನ್ನು ಕೂಡ ಕರೆದು ವಿಚಾರಣೆಯನ್ನು ನಡೆಸಿದ್ದಾರೆ. ರಮ್ಯ, ಇನ್ನು ಸ್ಥಳೀಯರ ಕೈವಾಡ ಅಂತ ಹೇಳಲಾಗ್ತಾ ಇರುವಂತದ್ದು ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಸ್ಥಳೀಯರನ್ನ ಯಾರನ್ನಾದ್ರೂ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಗಳಾಗಿದೆಯಾ ಇಲ್ಲಿವರೆಗೂ? ಇದರ ಜೊತೆಗೆ ವಿಡಿಯೋದಲ್ಲಿ 2 ಮಹಿಳೆಯರ ಕೈವಾಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ, ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ಅವರಿಬ್ಬರನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆಯಾ? ಎಸ್ ರಮ್ಯಾ, ಈಗಾಗಲೇ ನಿನ್ನೆ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿ ಪ್ರಕಾರ ಆ ಮಹಿಳೆಯರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸ್ತದೆ. ಯಾಕಂದ್ರೆ ಇದರಲ್ಲಿ ಒಬ್ಬ ಆರೋಪಿಯ ಮನೆಯವರು ಅವ್ರು ಯಾವುದೋ ಕಾರಣಕ್ಕೆ ಆ ಘಟನಾ ಸ್ಥಳಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಅವರನ್ನು ಕಳಿಸುವಂತಹ ಈ ಒಂದು ಫುಟೇಜ್ ಕೂಡ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಆ 2 ಮಹಿಳೆಯರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿರುವಂತದ್ದು. ಜೊತೆಗೆ ಸ್ಥಳೀಯರು ಕೂಡ ಅಲ್ಲಿ ಸುಹಾಸ್ ಶೆಟ್ಟಿ ಅವರು ಸರಿಸುಮಾರು ಅವರ ಮೇಲೆ ಒಂದು ದಾಳಿಯಾದ ಬಳಿಕ 10-12 ನಿಮಿಷಗಳ ಕಾಲ ಅದೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಆಗಲೂ ಕೂಡ ಯಾರು ಕೂಡ ಸ್ಥಳೀಯರು ಆಗಮಿಸಲಿಲ್ಲ. ಬಳಿಕವಷ್ಟೇ ಅವರ ಸಹಚರರಾಗಿರ್ಬೋದು ಅಥವಾ ಹಿಂದೂ ಕಾರ್ಯಕರ್ತರು ಅವರ ಜೊತೆ ಇದ್ದವರು ಬಂದಿರುವಂತದ್ದು. ಸ್ಥಳೀಯರು ಕೂಡ ಯಾರು ಬಂದಿಲ್ಲ ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಜೊತೆಗೆ CC ಕ್ಯಾಮೆರಾದಲ್ಲಿ ಯಾರೆಲ್ಲ ಸಿಗ್ತಾರೆ ಅಥವಾ CC ಕ್ಯಾಮೆರಾದಲ್ಲಿ ಯಾರನ್ನೆಲ್ಲ ಗುರುತಿಸಲಾಗಿದೆ ಅವರನ್ನು ಕೂಡ ವಿಚಾರಣೆ ನಡೆಸಲಾಗಿದೆ. ಜೊತೆಗೆ ಪ್ರಕರಣದಲ್ಲಿ ಏನು ಆರೋಪಿಗಳಿದ್ದಾರೆ ಅವರು ತಪ್ಪಿಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವರ ಕಾರನ್ನು ಕಳಿಸುವಂತಹ ವೇಳೆ ಅನೇಕರು ಭಾಗಿಯಾಗಿದ್ದರು. ಯಾಕಂದ್ರೆ ಅವರನ್ನು ರೋಡ್ ಕ್ಲಿಯರ್ ಮಾಡುವ ಮುಖಾಂತರವಾಗಿ ಅವರನ್ನು ಸ್ವಿಫ್ಟ್ ಕಾರ್ ನಲ್ಲಿ ಕಳಿಸುವಂತಹ ಸಂದರ್ಭದಲ್ಲಿ ಅನೇಕರು ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಕೂಡ ಅನೇಕರು ಸ್ಥಳೀಯರು ಇಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಿರುವಂತದ್ದು. ಈ ನಿಟ್ಟಿನಲ್ಲಿ CC ಕ್ಯಾಮೆರಾ ಮತ್ತು ಮೊಬೈಲ್ ಫುಟೇಜ್ ಆಧಾರದ ಮೇಲೆ ಅವರನ್ನು ಗುರುತಿಸಿ ಈಗ 30 ಜನರನ್ನು ತನಿಖೆಗೆ ವಿಚಾರಣೆಗೆ ಒಳಪಡಿಸಲಾಗಿದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಆದಿತ್ಯ ರಾವ್.